ಇನ್ನು ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬೆಳಗ್ಗಿನಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಇವತ್ತು ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆ ಶಿವಮೊಗ್ಗದಲ್ಲಿ ಗ್ರಹಣ ಮಾಹಿತಿಯ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇವತ್ತು ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಹೀಗಾಗಿ ಶಿವಮೊಗ್ಗದಲ್ಲಿ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಆ ಒಂದು ಫ್ಲೆಕ್ಸ್ನಲ್ಲಿ ಗ್ರಹಣಕ್ಕೆ ಸಂಬಂಧಿಸಿದ ಮಾಹಿತಿ ಇದೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನ, ಶನೇಶ್ವರ ದೇವಾಲಯದಲ್ಲಿ ಫ್ಲೆಕ್ಸ್ ಹಾಕಲಾಗಿದೆ. ಸಂಜೆ ನಂತರ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಾಳೆ ಬೆಳಿಗ್ಗೆ ಶುದ್ಧೀಕರಣ ಹಾಗೂ ಗ್ರಹಣ ಶಾಂತಿ ಹೋಮವನ್ನು ನಡೆಸಲಾಗುತ್ತೆ. ಅದರ ಬಳಿಕ ಭಕ್ತರ ದರ್ಶನಕ್ಕೆ ಎಂದಿನಂತೆ ಅವಕಾಶ ಇರುತ್ತೆ. ಈಗೇನು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ಫ್ಲೆಕ್ಸನ್ನು ಹಾಕಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ದಿನಾಂಕ 7/9/2025 ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆ ಗ್ರಹಣದ ಫಲ ಏನು, ಆಮೇಲೆ ಗ್ರಹಣ ಮಧ್ಯಕಾಲ, ಆಮೇಲೆ ಈ ಯಾವ ರೀತಿಯಾಗಿ ಗ್ರಹಣ ಕಳೆದ ಮೇಲೆ ಇಲ್ಲಿ ಶುದ್ಧೀಕರಣ ಆಗುತ್ತೆ, ಆ ಎಲ್ಲ ವಿಚಾರಗಳನ್ನು ಕೂಡ ಅವರು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಫ್ಲೆಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಇಂದು ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ವಿವಿಧ ದೇವಾಲಯಗಳಲ್ಲಿ ಕೂಡ ಪೂಜಾ ಕೈಂಕರ್ಯಗಳನ್ನು ಈಗಾಗಲೇ ಕೈಗೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಇವತ್ತು ರಾತ್ರಿ 9:57 ಸುಮಾರಿಗೆ ಏನು ಚಂದ್ರಗ್ರಹಣ ಆರಂಭ ಆಗುತ್ತೆ, ರಾತ್ರಿ 1:27 ಅಂತ್ಯ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಶಿವಮೊಗ್ಗದ ಕೋಟೆ ರಸ್ತೆಯ ಶನೇಶ್ವರ ದೇವಸ್ಥಾನದ ಅರ್ಚಕರಿದ್ದಾರೆ, ನೇರವಾಗಿ ಅವರನ್ನೇ ಮಾತನಾಡಿಸ್ತೇನೆ. ಚಂದ್ರಗ್ರಹಣ ಇವತ್ತು ಇದೆ, ಯಾವ ರಾಶಿಗಳಿಗೆ ಶುಭ ಅಶುಭ ಫಲ ಇದೆ, ಮಿಶ್ರ ಫಲ ಇದೆ, ಏನೆಲ್ಲ ಕ್ರಮಗಳನ್ನು ಅಂದರೆ ಭಕ್ತರು ಮಾಡಬೇಕು ಅಥವಾ ಪೂಜೆ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅಂತ? ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಈ ಬಾರಿಯ ಗ್ರಹಣದಲ್ಲಿ ರಾತ್ರಿ 9:57 ಪ್ರಾರಂಭ ಆಗಿ ಮಧ್ಯರಾತ್ರಿ 1:27 ಗ್ರಹಣ ಬಿಡುಗಡೆ ಆಗುವಂಥದ್ದು. ಕೆಲವರು ಏನು ಅನ್ಕೋತಾರೆ ಅಂತಂದರೆ, ಬರೀ ಚಂದ್ರಗ್ರಹಣ ತಾನೇ, ನಮಗೇನು ದೋಷ ಬರಲ್ಲ, ಏನು ಸಮಸ್ಯೆ ಏನೂ ಆಗಲ್ಲ ಅಂಥೇಳಿ ಕೆಲವ್ರ ಭಾವನೆ. ಆದರೆ ಶಾಸ್ತ್ರ ಪ್ರಕಾರವಾಗಿ ಯಾವುದೇ ಗ್ರಹಣಗಳಾದರೂ ಕೂಡ, ಸೂರ್ಯಗ್ರಹಣವೇ ಆಗಲಿ ಚಂದ್ರಗ್ರಹಣವೇ ಆಗಲಿ, ದೋಷ ಅಂತಂದರೆ ದೋಷವೇ ಲೆಕ್ಕ. ಯಾಕೆ ಅಂತಂದರೆ ಚಂದ್ರಗ್ರಹಣ, ವಿಶೇಷವಾಗಿ ಚಂದ್ರ ಏನಕ್ಕೆ ಅಂತಂದರೆ ಮನಃಕಾರಕ ಇತಿ ಚಂದ್ರ ಅಂತ ಹೇಳ್ತೇವೆ. ಅಂದರೆ ಮನಸ್ಸಿಗೆ ಕಾರಣೀಕರ್ತನಾಗಿರ್ತಕ್ಕಂಥವನು ಚಂದ್ರ. ಅಂತಹ ಚಂದ್ರನಿಗೆ ಗ್ರಹಣ ಆದಾಗ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗತ್ತೆ, ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಯಾವುದನ್ನು ಕೆಲಸ ಮಾಡ್ತಾರೆ, ಯಾಕೋ ಮೂಡ್ ಸರಿ ಇಲ್ಲ, ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಕೆಲಸ ಮಾಡೋಕ್ಕಾಗಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಮನಸ್ಸು ಸರಿ ಇಲ್ಲದೆ ಇದ್ದಾಗ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನಾಗಲಿ ಅಥವಾ ನಮ್ಮ ಏಳಿಗೆಗೆ ಸಂಬಂಧಪಟ್ಟಂಥ ಕೆಲಸವನ್ನಾಗಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಆ ಚಂದ್ರಗ್ರಹಣವೂ ಕೂಡ ಸೂರ್ಯಗ್ರಹಣದಷ್ಟೇ ಪ್ರಭಾವಶಾಲಿಯಾಗಿರುತ್ತೆ ಅಂತ ಹೇಳುವಂಥದ್ದು. ಇನ್ನು ಈ ಗ್ರಹಣದಲ್ಲಿ ಯಾರ್ಯಾರಿಗೆ ಶುಭ ಫಲ, ಯಾರಿಗೆ ಅಶುಭ ಫಲ, ಅಥವಾ ಯಾವ ರಾಶಿಗಳಿಗೆ ಮಿಶ್ರ ಫಲ ಅಂದರೆ ಸುಖ ದುಃಖ ಎರಡೂ ಇರುವಂಥ ಮಿಶ್ರ ಫಲಗಳು ಯಾರ್ಯಾರಿಗಿದೆ ಅಂತಂದರೆ, ಮೊದಲನೇದಾಗಿ ಶುಭ ಫಲ ಬಂದು ಮೇಷ, ಕನ್ಯಾ, ವೃಷಭ, ಧನುಸು ರಾಶಿಗಳಿಗೆ ಶುಭ ಫಲವು. ಹಾಗೆ ಮಿಶ್ರ ಫಲ ಮಿಥುನ, ಸಿಂಹ, ತುಲ ಮತ್ತು ಮಕರ ರಾಶಿಗಳಿಗೆ ಮಿಶ್ರ ಫಲವು. ಹಾಗೆ ಪರಿಪೂರ್ಣವಾದಂಥ ಅಶುಭ ಫಲ ಯಾರಿಗೆ ಅಂತಂದರೆ, ಮೊದಲನೇದಾಗಿ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ. ಈ ಇಷ್ಟೂ ರಾಶಿಗಳಿಗೆ ಶುಭ, ಅಶುಭ ಮತ್ತು ಮಿಶ್ರ ಫಲಗಳು ಇರತಕ್ಕಂಥದ್ದು. ಇದಿಷ್ಟು ವಿಚಾರ. ಮುಖ್ಯವಾಗಿ ಏನೆಲ್ಲ ಪೂಜೆಗಳನ್ನು ಕೈಗೊಳ್ತಿದ್ದಾರೆ ನಾಳೆ, ಅಥವಾ ಗ್ರಹಣ ಶಾಂತಿ ಹೋಮಗಳನ್ನು ರಾತ್ರಿ ಮಾಡ್ತಾರೆ ಹೇಗೆ ಅಂತ? ಸಾಮಾನ್ಯವಾಗಿ ಗ್ರಹಣ ಹಿಡಿದಂತಹ ಸಮಯದಲ್ಲಿ ದೇವರ ಜಪವನ್ನು ಹಾಗೆ ಅನುಷ್ಠಾನಗಳನ್ನು ಮತ್ತು ಹೋಮಾದಿಗಳನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂತಂದರೆ, ಮಧ್ಯರಾತ್ರಿ ಬರೋದರಿಂದಾಗಿ ಹೋಮಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕೆಲವರು ಮಾಡ್ತಾರೆ, ಕೆಲವರು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅನಾನುಕೂಲಗಳಾಗ್ತದೆ. ಹಾಗಾಗಿ ಆ ಸಮಯದಲ್ಲಿ ದೇವತಾ ಸ್ಮರಣೆಯನ್ನು ಅಂದರೆ ದೇವರ ಜಪಗಳನ್ನು ಅತಿ ಹೆಚ್ಚು ಮಾಡುವಂಥದ್ದು. ಹಾಗೆ ಯಾರಿಗೆ ದೋಷ ಇರ್ತದೋ, ಯಾವ ರಾಶಿಗೆ ದೋಷಗಳಿದೆಯೋ ಅವರು ಏನು ಮಾಡಬೇಕು ಅಂತಂದರೆ, ಗ್ರಹಣ ಹಿಡಿದಂಥ ಸಮಯದಲ್ಲಿ ಉಟ್ಟ ಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿಕೊಂಡು, ಸ್ನಾನ ಆದ ನಂತರದಲ್ಲಿ ಆ ಕೈಯಲ್ಲಿ ಉದ್ದಿನಬೇಳೆ, ಅಕ್ಕಿ,
ಬಿಳಿ ಬಣ್ಣದ ವಸ್ತ್ರ, ಬೂದಿ ಬಣ್ಣದ ವಸ್ತ್ರ, ಹಾಗೆ ಎಳ್ಳು, ಎಳ್ಳೆಣ್ಣೆ ಇದಿಷ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು ಚಂದ್ರಗ್ರಹಣದಲ್ಲಿ. ಹಾಗೆ ರಾಹುಗ್ರಹಣದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏನಂತ ಅಂತಂದರೆ, ಗ್ರಹಣ ಕಾಲದಲ್ಲಿ ನಮಗೆ ಏನೇ ದೋಷಗಳಾಗಿದ್ದರೂ ಕೂಡ ಅದನ್ನು ನಿವೃತ್ತಿ ಮಾಡಿಕೊಡುವಂಥ ಪ್ರಾರ್ಥನೆ ಮಾಡಿ ಅದನ್ನು ಒಂದು ಕಡೆ ತೆಗೆದಿಟ್ಟು ಆದಷ್ಟು ಗ್ರಹಣ ಕಾಲದಲ್ಲಿ ದೇವರ ಸ್ಮರಣೆಯನ್ನು ಮಾಡುವಂಥದ್ದು, ಅಂದರೆ ಜಪವನ್ನು ಮಾಡುವಂಥದ್ದು. ನಮಗೆ ಜಪ ಗೊತ್ತಿಲ್ಲ, ನಮ್ಗೆ ಯಾವ ದೇವರ ಜಪ ಗೊತ್ತಿಲ್ಲ ನಮಗೆ ಅಂತರ ರಾಮನಾಮ ಜಪವನ್ನು ಮಾಡಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದನ್ನಾದರೂ ಕೂಡ ಹೇಳ್ತಾ ಇರಬಹುದು. ಅದೂ ಹೇಳಕ್ಕೆ ಸಾಧ್ಯ ಇಲ್ವಾ, ಅವರ ಮನೆ ದೇವರು ಯಾವುದಿರುತ್ತೋ ಆ ಮನೆ ದೇವರ ಸ್ಮರಣೆ ಆದರೂ ಕೂಡ ಮಾಡ್ತಾ ಇರುವಂಥದ್ದು ತುಂಬ ಒಳ್ಳೆಯದು. ಇಲ್ಲಿ ನಾಳೆ ಗ್ರಹಣ ಶಾಂತಿ ಹೋಮ ಮಾಡ್ತೀರಾ? ಎಷ್ಟು ಗಂಟೆಗೆ ಮಾಡ್ತೀರಾ? ಗ್ರಹಣ ಶಾಂತಿ ಹೋಮ ನಾಳೆ ಬೆಳಗ್ಗೆ ಇಟ್ಕೊಂಡಿದ್ದೇವೆ ನಾವಿಲ್ಲಿ. ಕೋರ್ಪಲ ನಕ್ಷತ್ರ, ಶನೇಶ್ವರ ದೇವಸ್ಥಾನ, ಕೋಟೆ ರಸ್ತೆಯಲ್ಲಿರ್ತಕ್ಕಂತಹ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಗ್ರಹಣ ಶಾಂತಿ ಹೋಮವನ್ನು ಇಟ್ಕೊಂಡಿದ್ದೇವೆ. ಆ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಬಂದು ಪಾಲ್ಗೊಳ್ಳಬಹುದು. ಆ ಕಾಲಕ್ಕೆ ಏನು ಬೇಕಾಗುತ್ತೋ, ಅಂದರೆ ದಾನ ಕೊಡುವಂಥವ್ರು ಕೂಡ ಆ ಸಮಯಕ್ಕೆ ಬಂದು ದಾನವನ್ನು ಕೊಡಬಹುದು. ಸಂಕಲ್ಪ ಮಾಡಿಸ್ಬೇಕು, ಯಾಕೆಂದರೆ ಸಂಕಲ್ಪ ಬಹಳ ಮುಖ್ಯ. ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಹೋಮಕ್ಕೆ ಹೆಸರು ಕೊಟ್ಟಿದ್ದೀವಿ ಬಿಡು, ನಾವು ಹೋಗದೇವ್ರು ನಡೆಯುತ್ತೆ. ಇಲ್ಲ, ಯಾಕೆಂದರೆ ಸಂಕಲ್ಪ, ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ಆದಷ್ಟು ಭಕ್ತಾದಿಗಳು, ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಪುರೋಹಿತರು ಸಂಕಲ್ಪವನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ ಸಂಕಲ್ಪದಲ್ಲಿ. ಯಾಕೆ ಅಂತಂದರೆ, ಸಂಕಲ್ಪ ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಅದನ್ನು ಹೇಳಿಕೊಳ್ಳುವುದೇ ಸಂಕಲ್ಪ. ಉದಾಹರಣೆ, ನಿಮ್ಮೊಂದು ಗೂಗಲಲ್ಲಿ ನಿಮ್ಗೆ ಮೇಲ್ ಐ ಡಿ ಕ್ರಿಯೇಟ್ ಆಗಬೇಕು ಅಂತಂದರೆ, ಆ ಗೂಗಲ್ ಅಪ್ಲಿಕೇಶನ್ ಏನು ಕೇಳುತ್ತೋ ಅದೆಲ್ಲ ನಾವು ಫಿಲಪ್ ಮಾಡಬೇಕು. ಇಲ್ಲ ಮೇಲ್ ಐ ಡಿ ಕ್ರಿಯೇಟ್ ಆಗತ್ತಾ? ಇಲ್ಲ ಅಲ್ವಾ? ಹಾಗೆಯೇ ದೇವರಲ್ಲಿ ಯಾವ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ದೇವರು ನಮಗೆಲ್ಲವನ್ನೂ ಕೊಟ್ಟಿದ್ದಾನೆ, ಮನುಷ್ಯನಿಗೆ ಬೇಕಾಗಿದ್ದೆಲ್ಲವನ್ನು ಕೊಟ್ಟಿದ್ದಾನೆ. ತಿನ್ನಲಿಕ್ಕೆ ಅನ್ನ ಕೊಟ್ಟಿದ್ದಾನೆ, ಉಸಿರಾಡಕ್ಕೆ ಗಾಳಿ ಕೊಟ್ಟಿದ್ದಾನೆ, ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ರಕ್ತ ಮಾಂಸ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ನಮ್ಮ ಕಾಮನೆಗಳು ಬೇರೆ ಬೇರೆ. ಹಾಗಾಗಿ ನಮ್ಮ ಕಾಮನೆಗೆ ಅನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಮಾಡುವಾಗ ಸಂಕಲ್ಪವನ್ನು ಹೇಳ್ಕೊಳ್ಬೇಕು, ಸರಿಯಾದ ರೀತಿ ಸಂಕಲ್ಪ ಮಾಡಬೇಕು. ಸಂಕಲ್ಪವನ್ನೇ ಮಾಡದೆ ಹೋದರೆ ಎಲ್ಲವೂ ಕೂಡ ನಿಷ್ಫಲ. ಇದು ಮುಖ್ಯವಾಗಿ ಅರ್ಚಕರ ಮಾತು. ಅಂದರೆ ಒಂದು ಕಡೆ ಏನು ಯಾವ್ಯಾವ ನಕ್ಷತ್ರ ಮತ್ತು ರಾಶಿಗಳಿಗೆ ಶುಭ ಮತ್ತು ಅಶುಭ ಫಲ ಅಂದರೆ ಒಂದು ಕಡೆ ಆದರೆ, ನಾಳೆ ನಾವು ಗ್ರಹಣ ಶಾಂತಿ ಹೋಮವನ್ನು ಕೂಡ ಇಟ್ಕೊಂಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಉಂಟು. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಇನ್ನೊಂದು ಪ್ರಮುಖ ದೇವಾಲಯ ಸಿಗಂದೂರು ದೇವಾಲಯದಲ್ಲೂ ಕೂಡ ಇವತ್ತು ರಾತ್ರಿಯನ್ನು ಗ್ರಹಣ ಆರಂಭ ಆಗುತ್ತೆ. ಆ ಸಂದರ್ಭದಿಂದ ಗ್ರಹಣ ಅಂತ್ಯ ಆಗೋರು ಕೂಡ ದೇವಿಗೆ ವಿಶೇಷವಾದಂಥ ಅಭಿಷೇಕವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲೂ ಕೂಡ ದೇವಿಯ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ನಾಳೆ ಅಲ್ಲೂ ಕೂಡ ಒಂದು ಗ್ರಹಣ ಶಾಂತಿ ಹೋಮವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಅಲ್ಲಿನ ದೇವಾಲಯ ಸಮಿತಿಯವರು ಕೂಡ ತಿಳಿಸ್ತಾ ಇರುವಂಥದ್ದು. ಅದೇ ರೀತಿ ಶಿವಮೊಗ್ಗದ ವಿವಿಧ ದೇವಾಲಯಗಳು ಕೂಡ ಪೂಜೆ ಮತ್ತು ಗ್ರಹಣ ಶಾಂತಿ ಹೋಮಗಳನ್ನು ಅಲ್ಲಿನ ದೇವಾಲಯ ಸಮಿತಿಯವರು ಮತ್ತು ಪುರೋಹಿತ ವರ್ಗದವರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.